ನಮಸ್ಕಾರ ಸ್ನೇಹಿತರೆ, ಅನಂ ಜ್ಯೋತಿ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ ಶುಭಾರಂಭ, ಕಳಸ ಸ್ಥಾಪನೆ, ಅಖಂಡ ದೀಪಾರಾಧನೆ, ಕಳಸ ವಿಸರ್ಜನೆ ಹಾಗೆ ಹೊಸ್ತಿಲು ಪೂಜೆ ಎಲ್ಲದರ ಬಗ್ಗೆ ಕೂಡ ವಿವರವಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನವರಾತ್ರಿ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆಯಿಂದ ಪ್ರಾರಂಭ ಆಗುತ್ತೆ. ಅಂದ್ರೆ ಸೆಪ್ಟೆಂಬರ್ 22ನೇ ತಾರೀಕು ಸೋಮವಾರದಿಂದ ಪ್ರಾರಂಭ ಆಗುತ್ತೆ. ಇನ್ನು ಮುಕ್ತಾಯ ಅಂತ ಬಂದ್ರೆ ಅಕ್ಟೋಬರ್ 2ನೇ ತಾರೀಕು ವಿಜಯದಶಮಿಗೆ ಮುಕ್ತಾಯ ಆಗುತ್ತೆ. ನವರಾತ್ರಿ ಅಂದ್ರೆ 9 ದಿವಸ ಅಲ್ಲ, 9+1 10 ದಿನಗಳ ಕಾಲ ಆಚರಣೆಯನ್ನ ಮಾಡಬೇಕಾಗತ್ತೆ. ನಾವು ನವರಾತ್ರಿಯ ಮೊದಲನೇ ದಿವಸ ಕಳಸವನ್ನ ಪ್ರತಿಷ್ಠಾಪನೆಯನ್ನ ಮಾಡಬೇಕಾಗತ್ತೆ. ಕಳಸವನ್ನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನೀವು ಒಂದು ಸಂಕಲ್ಪವನ್ನ ಮಾಡಿ ಶುಭ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗುತ್ತೆ. ಕಲಶದಲ್ಲಿ ಶುದ್ಧ ಜಲವನ್ನ ತುಂಬಿ ಅದರಲ್ಲಿ ಮಾವಿನ ಎಲೆ ಅಥವಾ ವೀಳ್ಯದೆಲೆಯನ್ನ ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನ ಇಟ್ಟು ದೇವಿಯನ್ನ ಆವಾಹನೆಯನ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ ನವರಾತ್ರಿಯ ಪೂಜೆ ಪ್ರಾರಂಭ ಆಗುತ್ತೆ. ಇನ್ನು ಶುಭ ಮುಹೂರ್ತ ಅಂತ ಬಂದಾಗ ಬೆಳಗ್ಗೆ 6 ಗಂಟೆ 9 ನಿಮಿಷದಿಂದ 8 ಗಂಟೆ 6 ನಿಮಿಷಗಳ ಒಳಗೆ ಸ್ಥಾಪನೆಯನ್ನ ಮಾಡ್ಕೋಬೇಕಾಗುತ್ತೆ. ಇದು ಒಂದು ತುಂಬಾನೇ ಶುಭ ಸಮಯ ಆಗಿರೋದ್ರಿಂದ ಈ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ತುಂಬಾನೇ ಒಳ್ಳೆಯದು. ಇನ್ನು ಅಖಂಡ ದೀಪದ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ಈ ನವರಾತ್ರಿಯಲ್ಲಿ ಅಖಂಡ ದೀಪಾರಾಧನೆ ಅನ್ನೋದು ತುಂಬಾನೇ ಶ್ರೇಷ್ಠ. ಇದನ್ನ ನವರಾತ್ರಿಯ ಮೊದಲನೇ ದಿವಸದಿಂದನೇ ಹಚ್ಬೇಕಾಗುತ್ತೆ. ಹಾಗೆ ಇದು 9 ದಿನಗಳ ಕಾಲ ನಿರಂತರವಾಗಿ ಉರಿತಾನೆ ಇರ್ಬೇಕಾಗುತ್ತೆ. ಇದು ಆರೋಗ್ಯ ರೀತಿ ನೋಡ್ಕೊಳ್ಳೋದು ತುಂಬಾನೇ ಮುಖ್ಯ. ನಿರಂತರವಾಗಿ 9 ದಿನ ಉರಿಬೇಕಾಗಿರೋದ್ರಿಂದ ನೀವು ಒಂದು ದೊಡ್ಡ ದೀಪವನ್ನ ತೆಗೆದುಕೊಳ್ಬೇಕಾಗತ್ತೆ. ಒಂದು ದೊಡ್ಡ ಮಣ್ಣಿನ ದೀಪವನ್ನ ತೆಗೆದುಕೊಂಡು ಅದರಲ್ಲಿ ಒಂದು ದೊಡ್ಡ ಬತ್ತಿಯನ್ನ ಮಾಡಿ ಅದರಲ್ಲಿ ಎಳ್ಳೆಣ್ಣೆಯನ್ನ ಹಾಕಿ ದೀಪವನ್ನ ಬೆಳಗಿಸೋದು ತುಂಬಾನೇ ಶ್ರೇಯಸ್ಕರ. ಅದೇ ರೀತಿ ಈ ದೀಪವನ್ನ ಹಚ್ಚಬೇಕಾದ್ರೆ ಮಡಿ ಅನ್ನೋದು ತುಂಬಾನೇ ಮುಖ್ಯ. ನೀವು ಸ್ನಾನ ಮಾಡದೆ, ಮುಖ ತೊಳಿದೆ, ಕೈಕಾಲು ತೊಳಿದೆ ಹಾಗೆ ಹೋಗಿ ದೀಪ ಮುಟ್ಟೋದಾಗ್ಲಿ, ದೀಪಕ್ಕೆ ಎಣ್ಣೆ ಹಾಕೋದಾಗ್ಲಿ, ಬತ್ತಿ ಹಾಕೋದಾಗ್ಲಿ ಯಾವುದನ್ನು ಕೂಡ ಮಾಡೋ ಹಾಗಿಲ್ಲ. ಈ ಅಖಂಡ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಶಾಂತಿ, ಆರೋಗ್ಯ, ಸಮೃದ್ಧಿಯನ್ನ ತಂದುಕೊಡುತ್ತೆ. ಅದೇ ರೀತಿ ನಿಮ್ದೇನಾದ್ರೂ ಕೋರಿಕೆಗಳಿದ್ರೆ, ಅಂದ್ರೆ ನೀವು ಒಂದು ಮನೆ ಕಟ್ಟಬೇಕು, ಸೈಟ್ ತಗೋಬೇಕು, ಮಕ್ಕಳು ಮದುವೆ ಮಾಡ್ಬೇಕು, ಯಾವುದೋ ಹಣ ಬರ್ಬೇಕು ಹಾಗೆ ನಿಂತೋಗ್ಬಿಟ್ಟಿದೆ, ಅನ್ಕೊಂಡಂತ ಕಾರ್ಯಗಳು ಮನೆಯಲ್ಲಿ ನಡೀತಾ ಇಲ್ಲ, ಈ ರೀತಿ ಯಾವುದೇ ಒಂದು ಕೋರಿಕೆ ಇದ್ರೂ ಕೂಡ ನೀವೊಂದು ಸಂಕಲ್ಪವನ್ನ ಮಾಡಿ ಈ ದೀಪವನ್ನ ಹಚ್ಚೋದ್ರಿಂದ ಖಂಡಿತವಾಗಿ ಫಲ ಅನ್ನೋದು ಸಿಗುತ್ತೆ. ಇನ್ನು ಪೂಜಾ ಕ್ರಮ ಅಂತ ಬಂದಾಗ ನೀವು ಪ್ರತಿದಿನ ಬೆಳಗ್ಗೆ ಹಾಗೆ ಸಂಜೆ 2 ಹೊತ್ತು ಕೂಡ ಪೂಜೆಯನ್ನ ಮಾಡಬೇಕಾಗತ್ತೆ. ನಾವು ಪ್ರತಿದಿನ ದೇವಿಯನ್ನ ಒಂದೊಂದು ಅವತಾರಗಳಲ್ಲಿ ಒಂದು ಪೂಜೆಯನ್ನ ಮಾಡಬೇಕಾಗತ್ತೆ. ಇನ್ನು ನವರಾತ್ರಿಯಲ್ಲಿ ಪೂಜೆ ಎಷ್ಟು ಮುಖ್ಯನೋ ಹೊಸ್ತಿಲು ಪೂಜೆ ಕೂಡ ತುಂಬಾನೇ ಮುಖ್ಯ. ಪ್ರತಿದಿನ ನೀವು ಪೂಜೆ ಜೊತೆಗೆ ಹೊಸ್ತಿಲು ಪೂಜೆಯನ್ನ ಕೂಡ ಮಾಡಬೇಕಾಗತ್ತೆ. ಪ್ರತಿದಿನ ಹೊಸ್ತಿಲನ್ನ ತೊಳೆದು 9 ದಿನವೂ 9 ದೇವಿಯರ ಹೆಸರನ್ನ ಹೇಳ್ತಾ ಬೊಟ್ಟನ್ನ ಇಡಬೇಕಾಗತ್ತೆ. ಕೆಲವರು ಪ್ರತಿದಿನ ಹೊಸ್ತಿಲನ್ನ ತೊಳೆದು 9 ಬೊಟ್ಟುಗಳನ್ನ ಇಟ್ಟು ಪೂಜೆಯನ್ನ ಮಾಡ್ತಾರೆ. ಕೆಲವರು ಪ್ರತಿದಿನ ಒಂದೊಂದು ದೇವಿಯ ಹೆಸರನ್ನ ಹೇಳ್ತಾ ಒಂದೊಂದು ಬೊಟ್ಟನ್ನ ಹೆಚ್ಚಿಸ್ಕೊಳ್ತಾ ಹೋಗಿ ಪೂಜೆಯನ್ನ ಮಾಡ್ತಾರೆ. ಈ 9 ಬೊಟ್ಟು 9 ದೇವಿಯರ ಸಂಕೇತವಾಗಿ ಇಡಬೇಕಾಗತ್ತೆ. ನಿಮ್ಮ ಕುಟುಂಬದಲ್ಲಿ ಹಿಂದಿನಿಂದ ಯಾವ ರೀತಿಯಾಗಿ ಪದ್ಧತಿಯನ್ನ ಮಾಡ್ಕೊಂಡ್ ಬಂದಿದ್ದಾರೋ ಆ ರೀತಿ ನೀವು ಬೊಟ್ಟನ್ನ ಇಟ್ಟು ಪೂಜೆಯನ್ನ ಮಾಡ್ಕೊಳ್ಬೋದು. ಅದೇ ರೀತಿ ಹೊಸಿಲಿಗೆ ಬಣ್ಣ ಬಣ್ಣದ ರಂಗೋಲಿಗಳನ್ನ ಹಾಕಿ ಸುವಾಸನೆಯುಕ್ತ ಹೂಗಳಿಂದ ಅಲಂಕಾರವನ್ನ ಮಾಡಿ ಪೂಜೆಯನ್ನ ಮಾಡಬೇಕಾಗತ್ತೆ. ಅದೇ ರೀತಿ ಹೊಸ್ತಿಲಿಗೆ 2 ದೀಪವನ್ನ ಕೂಡ ತಪ್ಪದೆ ಇಟ್ಟು ಪೂಜೆಯನ್ನ ಮಾಡಬೇಕಾಗತ್ತೆ. ನೀವು ಬೆಳಿಗ್ಗೆ ಮತ್ತೆ ಸಂಜೆ 2 ಹೊತ್ತು ಕೂಡ ಹೊಸಲಿಗೆ ದೀಪವನ್ನ ಇಟ್ಟು ಪೂಜೆಯನ್ನ ಮಾಡಬೇಕಾಗುತ್ತೆ. ಈ ಹೊಸ್ತಿಲು ಪೂಜೆ ಮಾಡೋದ್ರಿಂದ ದುಷ್ಟ ಶಕ್ತಿಗಳು ನಮ್ಮ ಮನೆಯ ಒಳಗಡೆ ಪ್ರವೇಶವನ್ನ ಮಾಡೋದಿಲ್ಲ. ಹಾಗೆ ನಮ್ಮ ಕುಟುಂಬ ಸದಸ್ಯರು ಹೊಸ್ತಿಲನ್ನ ದಾಟಿ ಒಳಗಡೆ ಬಂದಾಗ ಆ ದೇವಿಯ ಆಶೀರ್ವಾದ ಅನ್ನೋದು ಅವರಿಗೆ ಸಿಗತ್ತೆ. ಆದ್ರಿಂದ ಈ ಹೊಸ್ತಿಲು ಪೂಜೆ ಅನ್ನೋದು ತುಂಬಾನೇ ಮುಖ್ಯ. ಇನ್ನು ಇದರ ಜೊತೆಗೆ ನವಧಾನ್ಯಗಳ ಪೂಜೆ ಕೂಡ ಅಷ್ಟೇ ಮುಖ್ಯ. ಈ ನವರಾತ್ರಿಯಲ್ಲಿ ಮೊದಲನೇ ದಿವಸ ಒಂದು ಮಣ್ಣಿನ ಪಾತ್ರೆ ಅಥವಾ ತಟ್ಟೆಯಲ್ಲಿ ನವಧಾನ್ಯಗಳನ್ನ ಬಿತ್ತನೆಯನ್ನ ಮಾಡಿ ಅದನ್ನ ಮೊಳಕೆ ಬರಿಸಿ ಪೂಜೆ ಮಾಡುವಂತ ಪದ್ಧತಿ ಕೂಡ ಹಿಂದಿನಿಂದ ನಡ್ಕೊಂಡು ಬಂದಿದೆ.
ನೀವು ಒಂದು ಮಣ್ಣಿನ ತಟ್ಟೆ ಅಥವಾ ಪಾತ್ರೆಯನ್ನ ತೆಗೆದುಕೊಂಡು ಅದರಲ್ಲಿ ಮಣ್ಣನ್ನ ಹರಡಿ ಅದರಲ್ಲಿ ನವಧಾನ್ಯಗಳನ್ನ ಬಿತ್ತನೆಯನ್ನ ಮಾಡಿ ಅರಿಶಿನ ಕುಂಕುಮ ಅಕ್ಷತೆ ಹೂವುಗಳನ್ನ ಅರ್ಪಿಸಿ ಇದನ್ನ ಪ್ರತಿದಿನ ದೇವಿಗೆ ಆರತಿಯನ್ನ ಮಾಡಿ ನೀವು ಪೂಜೆಯನ್ನ ಮಾಡಬೇಕಾಗತ್ತೆ. ಹಾಗೆ ಪ್ರತಿದಿನ ಸ್ವಲ್ಪ ಇದಕ್ಕೆ ನೀರನ್ನ ಚಿಮ್ಕಿಸ್ತಾ ಬರ್ಬೇಕಾಗತ್ತೆ. ಇನ್ನು ಈ 9 ದಿನಗಳಲ್ಲಿ ಈ ನವಧಾನ್ಯಗಳು ಮೊಳಕೆ ಬಂತು ಅಂದ್ರೆ ನೀವು ಮಾಡಿದಂತ ಪೂಜೆ ಒಂದು ಫಲ ಕೊಟ್ಟಿದೆ ಅಂತಾನೆ ಅರ್ಥ. ಈ 9 ದಿನಗಳು ಮುಗಿದ ನಂತರ ಇದನ್ನ ನೀವು ನಿಮ್ಮದ ತೋಟದಲ್ಲೋ ಅಥವಾ ಗದ್ದೆ, ನಿಮ್ಮ ಮನೆ ಮುಂದೆ ಇರುವಂತ ಗಾರ್ಡನ್ ಅಥವಾ ಪಾಟ್ ಯಾವ್ದ್ರಲ್ಲಾದ್ರೂ ಇದನ್ನ ಬಿತ್ತನೆಯನ್ನ ಮಾಡ್ಕೊಳ್ಬಹುದು. ಇದು ಚೆನ್ನಾಗಿ ಮೊಳಕೆ ಬಂದಿದೆ ಅಂದ್ರೆ ಆ ದೇವಿಯ ಆಶೀರ್ವಾದ ನಿಮ್ಮ ಮನೆಯ ಮೇಲಿದೆ. ನಿಮ್ಮ ಮನೆಗೆ ಅಕ್ಕಿ ಅನ್ನ ಸಂಪತ್ತು ಸಮೃದ್ಧಿಯನ್ನ ಆ ದೇವಿ ಕರುಣಿಸ್ತಾಳೆ ಅನ್ನೋದು ಇದರ ಹಿಂದೆ ಇರುವಂತ ಉದ್ದೇಶ. ಆದ್ರಿಂದನೇ ಈ ನವಧಾನ್ಯಗಳ ಪೂಜೆ ಕೂಡ ತುಂಬಾನೇ ಶ್ರೇಷ್ಠ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ನವರಾತ್ರಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಿಮಗೆ ಕೊಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರುಗಳ ಜೊತೆ ಕೂಡ ಇದನ್ನ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.